ಅವ್ವ ಏನ್ ಮಾಡತ್ತಿ ನೀನು ಮುಂಜಾನೆ ಎದ್ದು ಅಡ್ಗೆ ಮನ್ಯಾಗ ನಮ್ಗೆ ಹೋಗಕ್ ಹೊತ್ತಾಗತ್ತ ನಾವು ಹೋಗಿ ಬರ್ತೀವಿ ಅಲ್ಲೇ ನಾಷ್ಟ ಮಾಡ್ತೀವಂತ ನಾವು. ಏ ನೀನೇನ್ಲ ಮತ್ತು ಪಾಪ ಆಕಿ ಯಾಕೆ ಇವತ್ತು ಎದ್ದು ಬರಲಿಲ್ಲಲ್ಲ. ನಾನು ಅದಕ್ಕೆ ನಾನೇನು ಮಾಡ್ದೆ, ನಂಗೆ ಎಚ್ಚರಾತ ಶೆಕಿಗೆ ನಿದ್ದೆ ಬರೋದಿಲ್ಲ ನೋಡು, ಅದಕ್ಕೆ ಮಾಡಿನ ತಡಿ ಒಂದ ನಿಮಿಷ. ಅತ್ತೇರ ಅಯ್ಯಯ್ಯ ನನಗೆ ಎದಕ್ಕೆ ಎಚ್ಚರ ಆಗಲಿಲ್ಲ ಅಂದ್ರೆ ನಿನ್ನೆ ಒಟ್ಟು ನಿದ್ದಿನ ಆಗಿಲ್ರಿ ಶೆಕಿ ಸಂಬಂಧ ರೀ. ಒಂದು ಯು ಪಿ ಎಸ್ ಒಂದು ಯಾವಾಗಾರ ಹಾಕ್ಸ್ಕೋಬೇಕ್ರಿ. ಈಗ ಇರ್ಲಿ, ಯಾಕಂದ್ರ ನನ್ನ ಹತ್ರ ರೊಕ್ಕಿಲ್ಲ ಪ್ರಿಯಾ, ಬೇಸರ ಮಾಡ್ಕೋಬೇಡ. ಹೌದ್ರಿ, ನನಗೆ ಗೊತ್ತು, ಅದಕ್ಕೆ ನಾನೇನು ಈಗ ಕೊಡ್ತೀರಿ ಅಂತಲ್ಲ, ಯಾವಾಗಾರ ರೊಕ್ಕಿದ್ದಾಗ ಮೊದಲು ಯು ಪಿ ಎಸ್ ಒಂದು ಹಾಕ್ಸ್ಕೊಂಬಿಡನ್ರಿ, ಅವಾಗ ಟೆನ್ಷನ್ ಇರಂಗಿಲ್ಲ. ಅದು ಹಳೇದು ಬ್ಯಾಟ್ರಿ ಏನೋ ಆಗಿದ್ದು ಕಾಣ್ತೈತಿ, ಚಾರ್ಜ್ ಆಗುತ್ತೆ, ಆದ್ರೆ ಕರೆಂಟ್ ಒಂದು ಅರ್ಧ ಗಂಟೆ ಮ್ಯಾಗೂ ಬರಲ್ಲ. ಸರಿ ಆತ, ನಂಗೆ ಕೆಲಸ ಬಂದು ಫಸ್ಟ್ ಸಂಬಳ ಬರುತ್ತಲ್ಲ, ಒಂದು ಸ್ವಲ್ಪ ಸಾಲದ್ವೆಲ್ಲ ಕಂತು ಕಟ್ಕೊಳೋಣ. ಎರಡನೇ ಮಂತ್ ಇನ್ಯಾಗ ಸಾಲದೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳೋಣ ಅಂತ. ಬೇಜಾರಾಗ್ಬೇಡ. ಇಲ್ಲಪ್ಪ ಬೇಜಾರೇನಿಲ್ಲ, ಈಗ ತಗೊಳ್ರಿ ಇಲ್ಲಿ. ಏನ್ ಬೇವ ಇದು, ನೀನೇನು ಸಣ್ಣ ಹುಡ್ರಿಗೆ ಬಾಕ್ಸ್ ಕಟ್ದಂಗೆ ಕಟ್ಟಿ ನೀರಿನ ಬಾಟ್ಲಿನ ಇಟ್ಬಿಟ್ಟಿಯಲ್ಲ. ಇಲ್ಲಪ್ಪ ನನಗೆ ನಿದ್ದೆ ಬರಲಿಲ್ಲ, ಯಜ್ಞ ಈಕೆ ಎದ್ದಾಳನ ಮತ್ತು ದವಾಖಾನಿಗೆ ಹೋಗೋದೈತಿ ಅಂತ ನಾನು ನೋಡಿದೆ. ಈಕೆ ಯಾಕೆ ಮಕ್ಕೊಂಡಿದ್ಲು, ಆಮೇಲೆ ನಿನ್ನೆ ಕರೆಂಟ್ ಒಂದಿದ್ದಿಲ್ಲಲ್ಲ, ನಮಗೂ ನಿದ್ದೆಗಿಲ್ಲ. ಪಾಪ ಈಗ ನಿದ್ದೆ ಎತ್ತಂಗೆ ಕಾಣುತ್ತೆ, ಬೆಳಗ್ಗೆ ಮುಂಜಾನೆ ತಣ್ಣಂಗೆ ಗಾಳಿಗೆ ಮಕ್ಕೊಳ್ಳಕ್ಕೆ ಬಿಡು ಅಂತಂದು ನಾನು ಮತ್ತು ಎದ್ದ ಬಿಟ್ಟೀನಿ. ಒಂದು 4 ಚಪಾತಿ ಮಾಡಿ ತಿನ್ನೋಕ್ಕಾಕವು, ಕಟ್ಕೊಂಡು ಹೋಗಕ್ಕವು ಅಂತಂದು ಮಾಡೀನಿ. ಇದ್ರಾಗ ಒಟ್ಟು 6 ಚಪಾತಿ ಅದಾವೆ, ನಿನಗೆ 3 ಲೆಕ್ಕ ಇಡೋದು. ನೀವು ತಿನ್ನಂಗಿದ್ರಿ 2 ತಿನ್ನಿರಿ, ಹಂಗಾರ ತಿನ್ನಿರಿ. ಒಂದಿಟ್ಟು ಚಿತ್ರಾನ್ನ ಇಟ್ಟೀನಿ, ಅದೇನೂ ಆಗಲ್ಲ, ಬೆಳ್ಳುಳ್ಳಿ ಚಿತ್ರಾನ್ನ ಮಾಡೀನಿ. ಉಳ್ಳಾಗಡ್ಡಿ ಹಾಕಿಲ್ಲ, ಏನಿಲ್ಲ, ಏಟತ್ತಾದರೂ ಕೆಡೋದಿಲ್ಲ, ವಾಸನೆ ಆಗತ್ತೆ, ಆದ್ರೆ ಲಗು ಲಗು ತಿನ್ಕರಿ. ಇದ್ರಾಗ 2 ಚಪಾತಿ ನಿನಗೆ 2 ಅದಾವು. ಈಗ ಬಸ್ನೆ ಹೊಕ್ಕಂತ ತಿಂದುಬಿಡ್ರಿ. ಈಗ ಮತ್ತೆ ಹೊತ್ತಾಗೈತಂದ್ರೆ ಈಗ ಬಿಟ್ರೆ ಹೋಗ್ಬಿಡ್ರಿ, ಬಡ ತಗೋರಿ, ಹಿಡಿಯವ ಇದನ್ನ. ಅಯ್ಯೋ ಅತ್ತಿಯರ, ಯಾಕೆ ಮಾಡಕ್ಕೆ ಹೋಗ್ಬೇಕ್ರಿ ನೀವು ಸುಮ್ಮನೆ? ನಂಗೆ ಖರೇನ ಎಚ್ಚರಾಗಿಲ್ರಿ ಅತ್ತಿಯರ. ಇರ್ಲಿ ಬಿಡು, ಏನಾತು ಅಷ್ಟಕ್ಕೆ ಯಾಕೆ ಅಷ್ಟಕ್ಕೊಂದು ಬೇಸರ ಮಾಡ್ಕೋತಿದ್ದಿ? ಏನಿಲ್ಲ, ಈಗ ನಾ ಮಾಡಿನಲ್ಲ, ಬಿಟ್ಟು ಹೋಗ್ಬೇಡವ. ಹೊರಗಲ್ದು ಅಂಥದಿಂಥದ್ದು ಬಿಸ್ಲಾಗ ತಿಂದು ಹೆಚ್ಚು ಕಮ್ಮಿ ಆಗಿ ಮತ್ತು ಮತ್ತೊಂದಾಗಿ ಏನಾರ ಆತಂದ್ರೆ ಏನು ಮಾಡ್ತಿದ್ದಿ? ಅದ್ರಾಗ ದವಾಖಾನೆ ಅದು ಇದು ಅಂತ ಅಡ್ಡಾಡಕತ್ತೀರಾ? ಅದಕ್ಕೆ ಆದಷ್ಟು ಮನೆಯಿಂದ ತಿನ್ನವ. ಇದನ್ನ ಈಗ ಬಸ್ನಾಗ ಹೋಗ್ತಾನೆ ತಿನ್ಕೊಂಬಿಡ್ರಿ, ಏನಾಗಲ್ಲ, ಏನು ಭಾಳ ಮಂದಿ ಇರಲ್ಲ. ಈಗ 7 ಗಂಟೆಗೆ ಬಸ್ನಾಗ ಯಾರು ಇರಂಗಿಲ್ಲ, ಈಗ ಸ್ಕೂಲ್ ಇಲ್ಲ, ಬರೀ ಕಾಲೇಜ್ನೇರಿದ್ದು ಒಂದು 4-5 ಮಂದಿ ಇರ್ತಾರೆ. ಅವು ಏನು ಅಲ್ಲೇ ಕೂತಿರ್ತಾವೆ ಅವ್ರ ಪಾಡಿಗೆ ಅವರು. ನೀವು 2 ಸೀಟಿಗೆ ಕೂತ್ಕೊಂಡು ಬಡ ತಿಂದು ಅಲ್ಲೇ ಒಂದು ಅದ್ರಾಗ ನೀನು ಟಿಶ್ಯೂ ಅಂತೀಯಲ್ಲಪ್ಪ, ಅವನು ಇಟ್ಟು ನೋಡೋದ್ರ ಕೈ ಒರೆಸಿ ಒಂದಿಷ್ಟು ನೀರು ಕುಡಿದು ಕುಂದ್ರೆ ಅಲ್ಲಿ ದವಾಖಾನ್ಯಾಗ ಊಟದ ಟೈಮ್ಗೆ ಊಟ ಮಾಡಿ ಬರುವಂತ್ರಿ ಅಂತ. ಮತ್ತು ಅಂಥವೆಲ್ಲ ಗದ್ಲಿರ್ತಾವ ದವಾಖಾನೆ, ಏಟತ್ತಿಗೆ ವಾಪಸ್ ಬರ್ತೀರ ಏನು ಕತ್ತೀಯ? ಮತ್ತು ಬುತ್ತಿಗಿತ್ತಿ ಇತ್ತಂದ್ರೆ ಕೈಯಾಗ ಚಲೋನ ಒಂದು ಚಿತ್ರಾನ್ನ ಐತಿ, ನಿಮ್ಗೆ ಏಟ್ ಬೇಕಾಟುಂಡ್ರಿ ತೋ. ಅಯ್ಯೋ ಅತ್ತಿಯರ, ಖರೇನ ನನಗಂಕರು ನಂಬಕ್ಕಾಗವಲ್ದು. ನೀವು ನನಗೊಂದು ರೊಟ್ಟಿನೂ ಜಾಸ್ತಿ ಬಿಡ್ತಿದ್ದಿಲ್ಲ ಉಣ್ಣಕ್ಕೆ, ಅದು ನಾನು ಮಾಡಿದ ರೊಟ್ಟಿನ. ಈಗ ನೋಡಿದ್ರು ನೀವು ನನ್ನ ಸಂಬಂಧ ಇಷ್ಟಕ್ಕೊಂದು ಮಾಡೀರಾ? ಅದನ್ನ ಯಾಕವ ಹಿಂದಲ್ ತೆಗಿತೀರಿ? ಅದನ್ನ ಯಾಕೆ ಹಿಂದಲ್ ತೆಗಿತೀರಿ? ಆಗಿದ್ದಾಗೋತು, ತಗೋ ಇನ್ನ ಬಡ ಅಲ್ವೇ, ಏನಾಕಿತ್ತು, ಒಂದಿನ ತಿಂತಿದ್ವಿ. ಇಸ್ಕೊಳ್ರಿ, ಮೊದ್ಲಂಗೆ ಈಗ ನಮ್ಮ ಹತ್ರ ರೊಕ್ಕಿಲ್ಲ, ಬಿಲ್ಲಿ ಕೂಡಿಸಿಟ್ರೆ ನಮ್ದು ಬಾಳೆ ಆಗತ್ತೆ. ಏನಾರ ಮತ್ತೆ ಮಕ್ಕಳು ಮರಿ ಅಂತ ಆದ್ವಂದ್ರೆ ನಾಳೆ ಅವ್ರ ಫ್ಯೂಚರು ನೋಡ್ಕೋಬೇಕಲ್ಲ ನಾವು. ಇಸ್ಕೊಳ್ರಿ ಅತ್ತೇರ, ನೀವು ತಲೆ ಕೆಸ್ಕೊಬೇಡ್ರಿ. ಇವ್ರು ತಿನ್ಲಿಲ್ಲ ಅಂದ್ರೆ ನಾನು ಬಿಡೋದಿಲ್ಲ ಅಡ್ರಿ, ನಾನು ತಿನ್ನೋದಿಲ್ಲ. ಮತ್ತೆ ಹೋಟ್ಲಿಗೆ ಕರ್ಕೊಂಡು ಹೋಗಲ್ಲ, ನೀವು ಕೊಟ್ಟಿರೋದ ತಿಂತೀನಿ. ಹಂಗೇನ್ರ ಉಳಿದು ಅಂದ್ರೂ ಸಂಜೆ ಮುಂದೆ ಬರೋದ ತಿಂದ ಎಲ್ಲ ಖಾಲಿ ಮಾಡ್ಕೊಂಡ ತೊಗೊಂಬರ್ತೀನಿ, ಕೊಡ್ರಿ. ಆತವ, ಇಷ್ಟು ಹೇಳಿ ಅಲ್ಲಿ ಈಗ ನಿನ್ನ ಸೊಸಿ ನನಗೆ ಬೆನ್ನತ್ತ. ಆತ್ ತಗೋ, ಬರ್ತೀವಿ. ಮತ್ತು ಇವ್ರಿಬ್ರದ್ದು ಐತಿ, ಆಕೆ ಹೊಕ್ಕಳ ಅವನು ಹೊಕ್ಕನ ಕರಿತೀನಿ, ಅವ್ರಿಗೂ ಮಾಡಿಟ್ಟೀನಿ. ಮತ್ತು ನಿಮಗೆ ಮಾಡಿ ಅವ್ರಿಗೆ ಮಾಡಲಿಲ್ಲ ಅಂದ್ರೆ ಒಬ್ರಿಗೊಂದು ಮಾಡಿ ನಂತಾರಲ್ಲ. ಮಾಡ್ರಿ ಅತ್ತಿಯರ, ಮಾಡಕ್ಕೆ ಬೇಡನ್ನಲ್ಲ. ಪಾಪ ನಿಮಗೆ ನಿಂತ್ರ ಕಾಲು ನೋವು, ಮಂಡಿ ನೋವು ಅಂತೀರಿ, ಹಿಮ್ಮಡ ಮಂಡಿ ಕೂಡ ನೋವು ಅಂತೀರಿ, ಯಾಕೆ ಮಾಡಬೇಕು ಅಂತ ಅಷ್ಟೇ ರೀ. ಆತವ್ರಿ, ನೀವು ಹಿಂಗೆ ಮಾಡ್ತಾ ಇದ್ರೆ ನಿಮ್ಮ ಕೈ ಕಾಲು ಹಗರಿರ್ತಾವ್ರಿ. ಕರೆನ ಹಗುರಿರ್ತಾವು ಅಂತ ಹೇಳ್ತಿಯಲ್ಲ ಯವ್ವ, ಎಂಥ ಹಗುರದವೀಗ. ಈಗ ನೋಡಿ, ಈಗ ಹೋಗಿ ಫ್ಯಾನ್ ಹಾಕ್ಕೊಂಡು ಮಕ್ಕೊಂಡೆ ಅಂದ್ರೆ ಅಲ್ಲಿ ಕಟ್ಟಿಗೆ ಹೊರಗೆ ಮಸ್ತ್ ನಿಧಿ ಬರ್ತೈತಿ. ಈಗ ತಿಂತೀನ ನಾನು, ಈಗ ಬಡ ಜಾಕ ಮಾಡಿ ಪೂಜೆ ಮಾಡ್ತೀನಿ. 1-2 ಚರ್ಗಿ ಮೈ ತಕ್ಕೊಂಡು ಕಾಸ, ಒಂದು 4 ಚಪಾತಿ ಹಚ್ಕೊಂಡು ಉಂಡು ಮ್ಯಾಗ ಒಂದಿಟ್ಟು ಏನಾರ ಚಿತ್ರಾನ್ನ ತಿಂದೆ ಅಂದ್ರೆ ಮತ್ತಿನ ಮಧ್ಯಾಹ್ನ ಉಣ್ಣೋದಿಲ್ಲ, ಒಮ್ಮಕ್ಕ ಸಂಜೆ ಮುಂದೆ ಉಂಡ್ಬಿಡ್ತೀನಿ. 7 ಗಂಟೆಗೆ ಮುಗೀತು, ಸಾಕು. 2 ಹೊತ್ತು ಊಟ, ಈ ವಯಸ್ಸಿಗೆ 2 ಹೊತ್ತು ಸಾಕು. ಆತು, ನೀವು ಹೋರವಾ, ಹೋಯ್ ಬರ್ರಿ ಹುಷಾರ್ಲೆ. ಆತ್ರಿ, ಹಂಗೆ ಮಾಡ್ರಿ. ನನಗೆ ಇವತ್ತು ಪೂಜೆ ಮಾಡೋಕ್ಕೂ ಆಗಲಿಲ್ಲ. ಇಲ್ಲ, ನೀ ಹೋಗು, ನಾ ಎಲ್ಲ ಬಟ್ಟೆ ಎಲ್ಲ ಚಂದಾಗ ಅಷ್ಟು ನೀನು ನಾನು ರಾಜುನು ಒರ್ಸು ಹಾಕಿ ಪಟ್ಟಿ ಎಲ್ಲ ಒಗೆದು ಹಾಕಿ ಒಣ ಹಾಕಿ ನಾ ಮತ್ತೆ ಮಧ್ಯಾಹ್ನ ಒಂದಿಟ್ಟು ರೆಸ್ಟ್ ಮಾಡಿ ಮುಗೀತು. ಇನ್ನೇನಿಲ್ಲವ, ಮಧ್ಯಾಹ್ನಕ್ಕೂ ಆಗಷ್ಟು ಮಾಡೀನಿ. ರಾತ್ರಿ ಹೊತ್ತನೇ ಬೇಕತ್ತಂದ್ರೆ ಯಾಕೆ ಬಂದು ಏನರ ಮಾಡ್ವಳಕ, ಇಲ್ಲಾಂದ್ರೆ ಉಪವಾಸ ಇರೋಳಕ. ನಾನು ಇನ್ನು 7 ಗಂಟೆಗೆ ನನಗೆ ಬೇಕಷ್ಟು ಮಾಡಿಟ್ಟೀನಿ. ನಾನು ಎಲ್ಲಿ 2 ಹೊತ್ತು ಮಾಡಿ ಹೊಸ್ರಿಗೂ ಹಾಕಕ್ಕೆ ನನಗೂ ಆಗಲ್ಲವ ತಂಗಿ, ಬರ್ತ ವಯಸ್ಸಲ್ಲಿ ನೋಡು.
ನಾನು ಅದ ಅಂದಿನಿ ಅತ್ತಿಯರ ನಿಮಗೆ, ನೀವು ಮತ್ತೆ ಮಾಡ್ತೀನಿ ಅಂತ ಮಾಡಿರಿ. ಇರ್ಲಿ ಇವತ್ತು ಒಂದಿನ ಅಲ್ಲ, ನಿನಗೂ ಅನಾನುಕೂಲ ಆಗಿದ್ದೆ, ಹಂಗಾಗಿ ಮಕ್ಕೊಂಡಿ. ಇಲ್ಲಾಂದ್ರೆ ನೀನು ಮಕ್ಕೊಳಕ್ಕೆಲ್ಲ ಆತು. ಹೋಯ್ ಬರಪ್ಪ ರಾಜು, ಹುಷಾರು ನೋಡು. ಡಾಕ್ಟ್ರ್ ಹೆಂಗೆ ಹೇಳ್ತಾರ ಹಂಗೆ ಕೇಳು. ಯಾವುದಕ್ಕೂ ಸಿಟ್ಟು ಮಾಡಿಕೊಂಡು ಅಲ್ಲೇ ಕೂಗ್ಯಾಡೋದು ಕಿರ್ಚಾಡೋದು ಅಂಥವೆಲ್ಲ ಮಾಡಬೇಡ. ಎಲ್ಲ ಹೆಂಗೆ ಹೇಳ್ತಾರ ಹಂಗೆ ಕೇಳು. ಏನು? ಹ್ಞೂ ಯವ್ವ, ಹ್ಞೂ ಅಂದಿನಲ್ಲ. ಹ್ಞೂ ಆತಾತು. ಹೋಯ್ ಬರ್ರಿ ಲೇಟ್ ಆಗುತ್ತೆ. ಹೋಗ್ರಿ, ಬಸ್ ತಡ ಆಗುತ್ತಾ. ಹೋರಿ. ಹ್ಞೂ ರೀ ಅತ್ತಿಯರ. ಸುಮಾ ಸುಮಾವ ಎದ್ದೆ ಇವ? ಹಾಂ ಹೂರಿ ಅತ್ತಿಯರ. ಮತ್ತು ಇವತ್ತು ನನ್ನ ಸಾಲ ಇಲ್ಲಲ್ರಿ, ಇವತ್ತಿಂದ ರಜಾ ಅದಾವ್ರಿ, ಅದಕ್ಕೆ ಆರಾಮಾಗಿ ಎದ್ದೇಳೋಣ ಅಂತ ಎದ್ದೆ. ಇವ್ರೆಲ್ಲಿ ಹೋಗ್ಯಾರಿ? ಅವಂದು ಏನೋ ಕೆಲಸ ಐತೆ ಅಂತಂದು ಇನ್ನೂ ಆರ್ಕ ಹೋದ್ ನೋಡುವ. ಅದೇನೋ ಆಡಿಟ್ ರಿಪೋರ್ಟಿಂದ ಏನೋ ಒಂಚೂರು ಕೆಲಸ ಐತಿ, ನಾನು ಲಘು ಹೋಗ್ಬೇಕು. ಈಕೆ ಎದ್ಲಂದ್ರೆ ಹೇಳ್ಬಿಡು, ಪಾಪ ಮಕ್ಕೊಂಡಾಳ, ಮತ್ತು ಸಿಂಚುನು ಮಕ್ಕೊಂಡಾಳ ಅಂತ ಹೇಳಿ ಹೇಳ್ದವನ ಹೋದ. ನಿನಗೆ ಹೇಳ್ಬೇಕಂದ ನಾನು ಈಗ ಹಾಡುವಾಗ ನಿದ್ದೆ ಮಾಡಕತ್ತಿದ್ದೆ ಅಂತ, ನೀನು ಹೆಬ್ಸಕ್ಕೆ ಮನಸ್ಸು ಬರಲಿಲ್ಲ ಅಂತ ಅವಂಗ. ಹೌದಾ? ಅಲ್ಲ, ಅಟ್ಲೀಸ್ಟ್ ರಾತ್ರಿಯಾರ ನಂಗೊಂದು ಮಾತು ಹೇಳಿದ್ರೆ ನಾನು ಕೊನೆಗೆ ಏನಾರ ಒಂಚೂರು ಮಾಡಿಕೊಡ್ತಿದ್ನಲ್ಲ, ಚಾನಾರ ಮಾಡಿಕೊಡ್ತಿದ್ದೆ. ಇರ್ಲಿ ಬಿಡು ನನ್ನ ಮಗಳ, ಯಾಕಷ್ಟು ಬೇಸರ ಮಾಡ್ಕೋತಿ? ನನ್ನ ನೆಬ್ಸಿದ ಅಂದ್ರೆ ನಾನು ಎದ್ದಿದ್ದೆ. ನಿನಗೆ ಗೊತ್ತೈತಲ್ವ, ವಯಸ್ಸಾದವ್ರಿಗೆ ಅದ್ರಾಗ ನಿದ್ದೆ ಬರೋದಿಲ್ಲ ಏನಿಲ್ಲ. ನಾ ಎದ್ದು ಇಲ್ಲೇ ಬಾಗಿಲ್ದ ಹತ್ರ ಚಾಪೆ ಹಾಸ್ಕೊಂಡು ಮಕ್ಕೊಂಡಿದ್ದೆ, ನಾನು ಕದ ತಕ್ಕೊಂಡು 4:04 ಆಗಿತ್ತು ನೋಡು. ಯಾಕೆವ ಇಲ್ಲಿ ಮಕ್ಕೊಂಡಿ ಅಂದ. ಬಂದು ಇಲ್ಲಪ್ಪ ಅಲ್ಲಿ ನಿದ್ದೆ ಬರುವಲ್ದು, ಈ ಬ್ಯಾಸಿಗೆಲ್ಲ, ಅದಕ್ಕೆ ಇಲ್ಲಿ ಬಂದು ಬಾಕ್ಲಿಕ್ಕೆ ಮಕ್ಕೊಂಡೀನಿ ಅಂದೆ. ಹೌದನ? ಹಂಗಂದ್ರೆ ಮತ್ತು ಹಿಂಗೆ ನಾನು ಒಂದಿಟ್ಟು ಚಾಕ ಮಾಡಿ ಹೋಗ್ತೀನಿ, ನೀರು ಕೀರೇನು ಕಾಸೋದು ಬೇಡ, ಒಂದಿಟ್ಟು ಚಾ ಮಾಡ್ತಾರೆವ ಅನ್ನ. ಅದಕ್ಕೆ ಆತು ತಗೊಳಪ್ಪ ಅಂತಂದು ಒಂದಿಟ್ಟು ಚಾ ಮಾಡಿ ಒಂದೆರಡು ದೊಡ್ಡ ಎಂಥವ ಪಾರ್ಲೆ ರಾಯಲ್ ಅಂತಂದಿದ್ದೆಲ್ಲ, ದೊಡ್ಡ ಇದ್ದು ನೋಡಿ ಬಿಸ್ಕಿಟ್. ಅವನ್ನ ಒಂದು 4 ತಿಂದು ಹೋಗ್ಯಾ ನೋಡು, ಹೊಟ್ಟೆ ತುಂಬ್ತಿಬ್ಬೆ ಎಂಥ ದೊಡ್ಡವಲ್ಲಿ ಬಿಸ್ಕಿಟು ಅಂದನ. ಹಿಂಗಪ್ಪ ತಂದಾಳ ನೀನು ಹೇಂತಿ ಅಂದೆ. ಚಲೋ ಅದ ಬಿಡು, ಏನು ತಿನ್ನೋದ ಬೇಡ ನೋಡಿ, 2 ದೊಡ್ಡ ತಿಂದ್ಬಿಟ್ರೆ ಸಾಕಂತಂದು ಒಂದು 4 ಅವನ್ನ ತಿಂದು ಹೋದ. ಮತ್ತು ನಿನಗೆ ಮಕ್ಕಂಡಿದ್ದೆಲ್ಲ ಮಗಳ, ಎಬ್ಸಕ್ಕೆ ನನಗೂ ಮನಸ್ಸು ಬರಲಿಲ್ಲ ಯವ್ವ. ಹೌದ್ರಿ ಅತ್ತಿಯರ. ಅಲ್ಲ, ನಂಗೆ ರಾತ್ರಿಯರ ಹೇಳಿಲ್ಲ ಅಂತ. ಅಲ್ಲ, ಮುಂಜಾನೆ ಫೋನ್ ಬಂದತ್ತಂತ ತಂಗಿ, ಅವರ ಫೋನ್ ಮಾಡಿ ಎಬ್ಸಾರಂತ. ಮತ್ತು ಅವ ನಿಂಗೆ ಹೆಂಗೆ ಹೇಳ್ತಾನೆ ರಾತ್ರಿ? ಅವಂಗ ಗೊತ್ತಿಲ್ಲ ಅವ ಹೋಗೋ ವಿಷಯ, ನಿನಗೆ ಹ್ಯಾ ಹೇಳನವ ಮತ್ತೆ? ಹಾಂ, ನೀವು ಹೇಳೋದು ನಿಜ ಬಿಡ್ರಿ. ಸರಿ ಬಿಡ್ರಿ ಅತ್ತಿಯರ, ಆಯ್ತು. ನೀವಾಗಲೇ ಕಸಾಗಿಸನು ಅಂದ್ಬಿಟ್ಟಿರ? ಅಲ್ರಿ ಅತ್ತಿಯರ, ನಾ ಹೇಳಿನಲ್ರಿ ನಿನ್ನೆ ನಿಮಗೆ ರಜಾ ಐತಿ, ಒಂಚೂರು ಹೆಚ್ಚು ಕಮ್ಮಿ ಹೇಳೋಣ್ರಿ, ಎದ್ದ ಮಾಡ್ಕೊಳೋಣಂತ ಅಂತಂದು ನೀವೆಲ್ಲ ಮಾಡೇ ಬಿಟ್ಟಿರಿ. ಇರ್ಲಿ ಬಿಡು ನನ್ನ ಮಗಳ, ಏನು ತಪ್ಪೈತಿ? ನೀನು ಈ ಹೊರಗೆ ದುಡಿಯಾಕಿ, ನಿನಗೂ ರಜಾ ಸಿಗೋದು ಏನಾಗ ನಿಂಗೆ ವರ್ಷದಾಗ 12 ತಿಂಗಳು ರಜಾ ಸಿಗ್ತಾವ, ಸಿಗೋದು ಹಿಂಗತ್ತ. ಒಂದಿಟ್ಟು ಮಕ್ಕೊಂಡು ಎದ್ದೇಳಿ ಏನಾಗೋದಿಲ್ಲ. ನಾನು ನಿನ್ನೆ ಮೊಸರು ಪ್ಯಾಕೆಟ್ ರವೆ ಎಲ್ಲ ತಂದಿದ್ನೆ, ಬಡ ರವೆ ಮೊಸರನ್ನ ಕಲಿಸಿ ಒಂದಿಟ್ಟು ಕ್ಯಾರೆಟು, 4 ಕ್ಯಾಬೇಜದ್ದು ಎಲೆ ಸಣ್ಣ ಕಟ್ ಮಾಡಿ, ಸಣ್ಣ ಭಾಳ ಹಾಕಿಲ್ಲ, ಈಕಿ ತಿನ್ನೋದಿಲ್ಲ ಗೊತ್ತಾತಂದ್ರೆ ಅದಕ್ಕೆ ತುರಿದ್ಬಿಟ್ಟಿನಿ. ಅದನ್ನು ಹಾಕಿ ಒಂದಿಟ್ಟು ಹಾಕುಲ್ಲ, ಎಲ್ಲರೂ ನಾ ಹಾಕೀನಿ. ಮತ್ತು ಹಾಕಿ ಕುಂತಿತ್ತ ಅದು ಎಲಿಕೋಸು ಫ್ರಿಜ್ನಾಗ, ಅದಕ್ಕೆ 4 ಬೀನ್ಸ್ ಹಾಕಿ, 4 ಅದನ್ನ ಹಾಕಿ, ಒಂದು ಕ್ಯಾರೆಟ್ ತುರಿದು, ಒಂದಿಷ್ಟು ಟೊಮೆಟೊ ರೌಂಡ್ ಕಚ್ಚಿ ಮ್ಯಾಗಿಟ್ಟು, 2 ಗೋಡಂಬಿ ಮ್ಯಾಗಿಟ್ಟು ಮಾಡಿ ರವೆ ಇಡ್ಲಿನೂ ಮಾಡೀನಿ. ಆಗ್ಯಾವ ರವೆ ಇಡ್ಲಿ. ಈಕಿ ಎದ್ದೇಳ ಮತ್ತು ನಾ ತಿನ್ಯವ. ನಿಮ್ಮ ಅವ್ರ ಮನೆಗೂ ತೊಗೊಂಡೋಗಿ ನಿಮ್ಮ ಅವ್ವಗೂ ನಿಮ್ಮ ಅಪ್ಪಗೂ ಕೊಟ್ಟು ಕಾಸ, ನೀವು ಒಂದು 4 ತಿನ್ನು, ಆಕಿಗೂ ತಿನ್ನಿಸ್. ಎಲ್ಲ ಆಗೈತಿ, ನಾ ಪೂಜಾನೂ ಮಾಡೀನಿ, ಏನಿಲ್ಲ, ನಾಷ್ಟ ಮಾಡಿ ಒಂದಿಟ್ಟು ರೆಸ್ಟ್ ಮಾಡಕ್ಕಂತೆ ಅಂತ. ಅದು ನಿಂದು ಕಪಾಟೆಲ್ಲ ಅರ್ಬಿ ಕಿತ್ಕೊಂಡು ನೋಡು, ಹೋಗಿದ್ದು ಒಂಚೂರು ಹೊಂಚ್ಕೊಂತೀಯನ್ ನೋಡು. ಅಯ್ಯೋ ಅತ್ತೀರ, ಎಲ್ಲ ಮಾಡಿಬಿಟ್ಟಿರ. ಕರೆ ನನ್ನ ಭಾಳ ಅಂದ್ರೆ ಭಾಳ ಅದೃಷ್ಟ ಮಾಡೀನಿ ಬಿಡ್ರಿ. ಬಹುಶಃ ನಿಮ್ಮಂಥ ಅತ್ತಿನ ಸಿಗಲು ಕಾಣ್ತೈತಿ. ನಿಜವಾಗ್ಲೂ ನಂಗೆ ಏನು ಮಾತಾಡ್ಬೇಕಂತ ನಾವು ಗೊತ್ತಾಗಲ್ರಿ ಅತ್ತಿಯರ. ನಿಜ ಭಾಳ ಖುಷಿ ಆತ್ರಿ ನಂಗೆ. ಸರಿ ರೀ, ಬರ್ರಿ ಇಬ್ಬರು ತಿನ್ನೋಣ, ನಾನು ಚಾಕ ಮಾಡಿ ಬರ್ತೀನಿ. ಇನ್ನೇನು ಎಲ್ಲ ಮಾಡೇ ಬಿಟ್ಟಿರಲ್ಲ. ಅಲ್ಲ, ನಾ ತಿಂದು ಬಿಟ್ಟಿನಿ, ನನಗೆ 9ಕ್ಕೆ ಬೇಕವ ನಾಷ್ಟ, ನಂಗೆ ರೂಢಿ ಆಗ್ಬಿಟ್ಟೈತಿ. 9ಕ್ಕೆ ಬೇಕು, ನಾನು ಶುಗರ್ ಪಗರ್ ಗುಳಿಗೆ ತೊಗೊಳಕ್ಕೆ, ಅದು ಆ ಟೈಮಿಗೆ ತೊಗೊಂಡ ಬಿಡ್ಬೇಕು, ಮತ್ತು BP ಗುಳಿಗಿನ, ಹಾಗಾಗಿ ತೊಗೊಂಬಿಟ್ಟಿನವ ನಾನಂತ್ರ. ಈಗ ನೀನು ನಿನ್ನ ಮಗಳು ಉಳ್ಕೊಂಡಿರೋದು ನೋಡು, ಹೋಗಿ ಜಾಕ ಮಾಡಿ ಬಂದು ಬಡ ಪಟ ಅಂಥೇಳಿ ತಿಂದ್ಬಿಡುವಂತೆ ಅಂತ. ನಾನು ಮತ್ತು ಮಧ್ಯಾಹ್ನಕ್ಕೆ ಏನು ಮಾಡೋಣವ? ಅತ್ತಿಯರ, ನಿಮ್ಮ ಕೈ ಮುಗಿತೀನಿ ರೀ, ಮಧ್ಯಾಹ್ನಕ್ಕೆ ಅಡುಗೆ ನನಗಾರ ಮಾಡಕ್ಕೆ ಕೊಡ್ರಿ, ನಾನು ಏನಾರ ಮಾಡ್ತೀನಿ ಸ್ಪೆಷಲ್ಲು. ಇವ್ರು ಬರ್ತಾರಂತೇನ್ರಿ ಮಧ್ಯಾಹ್ನ? ನೀ ಫೋನ್ ಮಾಡಿ ಕೇಳವ, ನನಗೆ ಆ ಸುದ್ದಿ ಏನು ಹೇಳಿಲ್ಲ, ಎಟತ್ತಿ ಬರ್ತೀನಿ ಏನು ಅಂತಂದು. ನನಗೆ ಹಿಂಗವ ಅರ್ಜೆಂಟ್ ಕೆಲಸ ಐತಿ, ನಾ ಹೊಂಟೀನಿ, ಹೋಗಿ ಬರ್ತೀನಿ, ಈಗ ಎದ್ಲಂದ್ರೆ ವಿಷಯ ಹೇಳು, ಬೇಸರ ಮಾಡ್ಕೋಬೇಡ ಅನ್ನೋ ಅಂತಂದ. ಆಟ ಮಾತ್ರ ಗೊತ್ತಲ್ಲಲ್ಲ, ಮತ್ತು ನಾನು ಹೇಳಿದ್ರೆ ಏನಂತಾಳನ ಅಂದೆ. ಇಲ್ಲೇವ ಅರ್ಥ ಮಾಡ್ಕೋತಾರ, ಹಂಗೇನಿಲ್ಲಕಿ, ನೀ ಹೇಳಂತಂದ. ಆ ಧೈರ್ಯಮೇ ಹೇಳಿ ನೋಡವ. ಈಗ ಮತ್ತು ಉಳ್ಕಿದ್ದು ನೀನುಂಟು, ನಿನ್ನ ಗಂಡುಂಟು, ನಿನ್ನ ಗಂಡನ ಮಾತುಂಟು. ಆತಳ್ರಿ ಅತ್ತೀರ. ಹಂಗೆ ಆರ್ತವು ನಿಮ್ಮ ಅಪ್ಪರಿಗೆ ನಿಮ್ಮ ಅವ್ವರಿಗೆ ತೊಗೊಂಡೋಗಿ ಕೊಡು,
ಏನು ಮರ್ತಿ ನೋಡು, ಆಮೇಲೆ ಬೇಕಾರೆ ಬಂದು ನೀ ತಿನ್ನಕಂತೆ ಅಂತ. ತೀರ ಜಗ ಮಾಡ್ಕೊಂಡು ಬಂದ್ಬಿಡ್ತೀನಿ ರೀ. ಹಂಗ ತೊಗೊಂಡು ಕೊಟ್ಟು ಬಂದು ಆಮೇಲೆ ಆರಾಮಾಗಿ ತಿನ್ಕೊಂಡು ಬಂದಿರ್ತೀನಿ ರೀ. ಅಷ್ಟಂತಲೇ ಸಿಂಚಿನೂ ಎದ್ದಾಳ್ತಾಳ, ಆಕಿಗೆ ಮತ್ತೆ ತಿನ್ನಿಸಿ ಆರಾಮಾಗಿ ನಾನು ತಿಂತೀನಿ ತಗೋರಿ. ಹೌದಾ? ಆಯ್ತು, ಹಂಗೆ ಮಾಡಿ. ಮತ್ತು ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಿ ಹೇಳು, ಅವ್ರು ಏನಾರ ಪಟ್ಟನ ಒಂದಿಟ್ಟು ಏನಾರ ಮಾಡೇ ಬಿಡ್ತಾರೆ. ನಾನು ಏನೋ ಸ್ಪೆಷಲ್ ಮಾಡಿ ತಿಂತಿದ್ದಿ ಮತ್ತು ಬಂದಂದ್ರಿವ ಗಿರೀಶ ಅವಂಗೂ ಮತ್ತು ನಿಮ್ಮವರೆಗೂ ನಿಮ್ಮಪ್ಪರಿಗೂ ಎಲ್ಲ ಸೇರಿಸಿ ಏನು ಮಾಡ್ತೀನಿ ನೋಡು, ಪೂರಿ ಮತ್ತು ಚಟ್ನಿ, ಸಾಗು, ಟೊಮೆಟೊ ಚಟ್ನಿ ಹಿಂಗೇನಾರ ಮಾಡ್ತೀನಿ. ಭಾಳ ದಿನ ಆಗೈತಿ. ಮಧ್ಯಾಹ್ನಕ್ಕೆ ನಮ್ಮ ಮನ್ಯಾಗ ಮುಂಜಾನೆ ನಾಷ್ಟಕ್ಕೆ ಮಾಡೋದಿಲ್ಲವ ನಾವು ಪೂರ್ಯಾನ. ಆತಾಳ್ರಿ ಅತ್ತೀರ, ಹಂಗೆ ಮಾಡ್ತೀನಿ. ನಿಮಗೆ ಒಟ್ಟು 1:15 ಏನತ್ಲೆ ಊಟ ಬೇಕು, ಹೌದಿಲ್ರಿ? ಅಲ್ಲವ 12:15 ಏನತ್ಲೆ ಊಟ ಬೇಕು. ನಿಂಗೆ ಆದ್ರೆ ಮಾಡ್ತಂಗಿ, ತಲೆ ಕೆಡ್ಸ್ಕೊಬೇಡ, ನಾ ಮಾಡ್ಕೊಂಡು ಬಿಡ್ತೀನಿ ಪಟ ಪಟ. ಇಲ್ಲಿಲ್ರಿ, ಈಗ ತಿಂದಾಕಿನ ಪೂರ್ಯಾಕೆಲ್ಲ ರೆಡಿ ಮಾಡ್ಕೊತೀನಿ ನೋಡ್ರಿ. ಸರಿ ಆಯ್ತು, ಹೋಗು.